ಹಳ್ಳಿಸಲಗರದಲ್ಲಿ ಶ್ರೀ ಹನುಮಾನ ದೇವರ 4ನೇ ವರ್ಷದ ರಥೋತ್ಸವ ಸಂಭ್ರಮ. ಹಳ್ಳಿಸಲಗರ, ಆಳಂದ ತಾಲೂಕಿನ ಸುಕ್ಷೇತ್ರ ಹಳ್ಳಿಸಲಗರ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಹನುಮಾನ ದೇವರ 4ನೇ ವರ್ಷದ ರಥೋತ್ಸವವು ಅತ್ಯಂತ ಸಡಗರ ಹಾಗೂ ಅದ್ಧೂರಿಯಾಗಿ ನೆರವೇರಿತು. ಧಾರ್ಮಿಕ ಕಾರ್ಯಕ್ರಮಗಳ ವಿವರ. ಪುರಾಣ ಪ್ರವಚನ ಮಾರ್ಚ್ 27ರಿಂದ ಏಪ್ರಿಲ್ 4ರವರೆಗೆ ಪೂಜ್ಯ ಶ್ರೀ ಮಹಾಲಿಂಗಯ್ಯ ಶಾಸ್ತ್ರಿಗಳಿಂದ ಪುರಾಣ ಮಂಗಲ ಕಾರ್ಯಕ್ರಮ ಜರುಗಿತು. ಸದ್ಭಾವನಾ ಪಾದಯಾತ್ರೆ ಏಪ್ರಿಲ್ 2ರಿಂದ 4ರವರೆಗೆ ಪ್ರತಿ ಸಂಜೆ 6 ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಾದನಹಿಪ್ಪರಗಿಯ ಮಾ. ನಿ. ಪ್ರ. ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸದ್ಭಾವನಾ ಪಾದಯಾತ್ರೆ ಹಾಗೂ ಪ್ರವಚನ ಕಾರ್ಯಕ್ರಮಗಳು ನಡೆದವು. ಮೆರವಣಿಗೆಯ ವೈಭವ. ರಥೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಸಾಂಸ್ಕೃತಿಕ ಕಳೆ ಮನೆ ಮಾಡಿತ್ತು. ಕಲಾ ತಂಡಗಳು, ಡೊಳ್ಳು ಕುಣಿತ, ಗೊಂಬೆ ಕುಣಿತ ಹಾಗೂ ವಿವಿಧ ಸಂಗೀತ ವಾದ್ಯಗೋಷ್ಠಿಗಳು ಮೆರವಣಿಗೆಗೆ ಮೆರುಗು ನೀಡಿದವು. ನಂದಿಕೋಲ ಪಲ್ಲಕ್ಕಿ. ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಸಾಗಿದ ನಂದಿಕೋಲ ಮತ್ತು ಪಲ್ಲಕ್ಕಿ ಮೆರವಣಿಗೆಯು ಅಂತಿಮವಾಗಿ ತೇರು ಮೈದಾನವನ್ನು ತಲುಪಿತು. ಪುರವಂತರ ಕುಣಿತ. ತೇರು ಮೈದಾನದಲ್ಲಿ ನಡೆದ ಪುರವಂತರ ಕುಣಿತ ಭಕ್ತರ ಗಮನ ಸೆಳೆಯಿತು. ರಥೋತ್ಸವ ಹಾಗೂ ತುಲಾಭಾರ. ಮಾದನಹಿಪ್ಪರಗಿಯ ಶ್ರೀ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಸಿ. ಪಾಟೀಲ ಕುಟುಂಬದ ವತಿಯಿಂದ ಶ್ರೀಗಳಿಗೆ ಭಕ್ತಿಯಿಂದ ತುಲಾಭಾರ ಸೇವೆಯನ್ನು ಅರ್ಪಿಸಲಾಯಿತು. ತದನಂತರ ಶ್ರೀಗಳು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ಗ್ರಾಮದ ಒಗ್ಗಟ್ಟು ಮತ್ತು ಭಕ್ತಿಯ ಸಂಕೇತವಾಗಿ ಈ ರಥೋತ್ಸವವು ಯಶಸ್ವಿಯಾಗಿ ಜರುಗಿದೆ. ಈ ಭವ್ಯ ಸಮಾರಂಭದಲ್ಲಿ ಹಳ್ಳಿಸಲಗರ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ವರದಿ ಡಾಕ್ಟರ ಅವಿನಾಶ ಎಸ್. ದೇವನೂರ. ಸಾರಥ್ಯ ಜನಘರ್ಜನೆ ಕನ್ನಡ ನ್ಯೂಸ್. ಸದ್ಭಕ್ತರಲ್ಲಿ ಜಾತ್ರೆ ನೀಡಿ ತಾಲೂಕನ್ನಕ್ಕೆ ಮಾಡುವಂತ ಶಕ್ತಿ ನೀಡಿತ್ತು. ಆದ್ರೆ ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ, ನಾವು ಇಂಥ ಜಾತ್ರೆ ಮಾಡಬಹುದು ಅಂತೇಳಿ. ಬಹುಶಃ ಇಡೀ ಸುತ್ತ ಎಲ್ಲ ಹಳ್ಳಿ ಜನ ನೋಡೋದ್ರಿಂದ ಜಾತ್ರೆ ಮಾಡುವಂತ ಶಕ್ತಿ ಮುಳುಗಿತ್ತಲ್ಲ, ಆ ಶಕ್ತಿನ ಹೊರಗೆ ತಂದಿರ್ತಕ್ಕಂಥ ಯಾರು ಅಂತಂದ್ರೆ ನೀವೆಲ್ಲ ಪೂಜೆ ಮಾಡುವಂತ ಆರಾಧ್ಯ ದೇವ ಹಣವಂತ ದೇವರೇ ನಿಮ್ಮ ಶಕ್ತಿನ ಈ ಪ್ರಪಂಚಕ್ಕೆ ಗೊತ್ತು ಮಾಡಿರ್ತಕ್ಕಂಥ. ಅದಕ್ಕೆ ನೀವೆಲ್ಲ ಹಳ್ಳಿ ಸಲಗರ ಅಂತೀರಿ. ಈ ಹಳ್ಳಿ ಸಲಗರ ಅಲ್ಲಿ ದೊಡ್ಡ ಸಲಗರ ಇದು. ಈ ಜಾತ್ರೆ ಸಂಭ್ರಮ ಇದೆಲ್ಲ ನೋಡಿದ್ರೆ ದೊಡ್ಡ ಸಲಗರ ನೋಡಿ. ಎಲ್ಲಾ ಜನ ಬಂದಿರಿ, ಎಲ್ಲ ಇರ್ತೀರಿ, ಪುಣೆ ಇರ್ತೀರಿ, ಬೆಂಗಳೂರು ಇರ್ತೀರಿ, ಮುಂಬೈ ಎಲ್ಲಾ ಕಡೆ ಎಲ್ಲ ಜನ ಬಂದಿದ್ದೀರಲ್ಲ. ಈಗ ಕೂಡಲ ಸಂಗಮ, ಕೃಷ್ಣಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ, ಈ 3 ನದಿಗಳ ಕೂಡಲ ಸಂಗಮ ಅಂತ ಕರೀತಾರೆ. ಹೌದಾ? ಬರೀ 3 ನದಿ ಕೂಡದಲ್ಲಿ, ನದಿಗಳು ಕೂಡದಲ್ಲಿ ಅಷ್ಟೇ ಕೂಡಲ ಸಂಗಮ ಅಂತ ಕರೆಯಂಗಿಲ್ಲ. ನಿಮ್ಮಂತಹ ಸಾವಿರಾರು ಭಕ್ತರ ಮನಸ್ಸು ಎಲ್ಲೆಲ್ಲಿ ಕೂಡ್ತದಲ್ಲ ಅದೆಲ್ಲವೂ ಸಹಿತ ಕೂಡಲ ಸಂಗಮ. ಹೀಗಾಗಿ ನಮ್ಮ ಹಳ್ಳಿಯ ಈ ಗ್ರಾಮವೂ ಸಹಿತ ಒಂದು ರೀತಿ ನಿಮ್ಮ ನೂರಾರು ಸದ್ಭಕ್ತರ ಮನಸ್ಸನ್ನು ಕೂಡಿಸಿರ್ತಕ್ಕಂತಹ ಕೂಡಲ ಸಂಗಮ ಪುಣ್ಯಕ್ಷೇತ್ರ ಇದು. ಈ ಜಾತ್ರೆ ಒಳಗಡೆ ಕ್ಷೇತ್ರದಲ್ಲಿ ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಇದೆಲ್ಲ ಮಾಡ್ತಾ ಇರುವಂಥದ್ದು. ಭಗವಂತನಿಗೆ ಪ್ರಿಯವಾಗಲಿ, ನಮ್ಮೆಲ್ಲರಿಗೆ ಸ್ವತವಾಗಲಿ, ಊರಿಗೆ ಮತ್ತೆಲ್ಲ ರೈತ ಬಾಂಧವರಿಗೆ, ಊರಲ್ಲಿರುವಂಥ ಎಲ್ಲ ಸದ್ಭಕ್ತರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಿರಿ, ಸಂಪತ್ತು, ಸಮೃದ್ಧಿಯನ್ನ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನಿಮ್ಮೆಲ್ಲರ ಭಕ್ತಿ ಹೀಗೆ ನಿರಂತರವಾಗಿರಲಿ, ನಿಮ್ಮೆಲ್ಲರಿಗೂ ದೇವರ ಕೃಪೆ ಇರಲಿ ಅಂತೇಳಿ ಶುಭವನ್ನು ಹಾರೈಸಿ ಈಗ ಇದಾದ ಮೇಲೆ ಅಲ್ಲಿ ಪುರಂತರ ಆಡ್ತಾರೆ. ಪುರಂತರ ಆಡಿದ ಮೇಲೆ ಲಾಸ್ಟ್ ಪುರಂತರ ಯಾವಾಗ ಆಡ್ತಾರಲ್ಲ ಅವಾಗ ಅವರು ತುಂಬ ಹೊಡಿತಾರೆ. ಅದಾದ್ಮೇಲೆ ಏನೈತಿ ತಾವೆಲ್ಲರೂ ಪಲ್ಲಕ್ಕಿ ತೇರಿನ ಜೊತೆಗಿರ್ಬೇಕು. ತೇರು ಮುಂದಕ್ಕೆ ಹೋಗ್ಬಾರ್ದು, ತೇರು ಹಿಂದಕ್ಕೂ ಹೋಗ್ಬಾರ್ದು. ನಿಮ್ಗೆ ಜಾಗದ ಅನುಕೂಲ ಇದ್ರೆ ಜೊತೆ ಹೋಗ್ರಿ, ಇಲ್ಲ ಅಂದ್ರೆ ನೀವು ಮದುವೆಗಾಗುತ್ತೆ. ಮತ್ತೆ ಎಲ್ಲರೂ ತೇರು ಸಾಗೋ ಟೈಮಿಗೆ ಎಲ್ಲ ಸ್ವಲ್ಪ ಜಾಗ ಮಾಡ್ಕೊಡ್ರಿ, ಎಲ್ಲ ಹತ್ತಿರ ಹೋಗ್ಬೇಡ್ರಿ. ಅದಕ್ಕೆ
ಲಾಸ್ಟ್ ಪುರಂತ್ರ ಆಡ್ತಾ ಇದ್ದಾರೆ. ಈಗಾಗಲೇ ಮಂಗಳಾರತಿ ಮಾಡಿ ಬಂದೈತಿ. ಈ ಪುರಂತ್ರ ಕೊನೆಯ ಪತ್ರ ಪುರಂತ್ರ ಆಡ್ತಿದ್ದಾಗ ತೇರನೇ